ಇರುತ್ತೆ. By around 9 o'clock and expect me to ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಸೊ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಹೊರಡ್ತಿದ್ದೀವಿ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ವಯನಾಡ್. ಸೊ ಆನ್ ದ ವೇ ಹೋಗ್ತಾ ಇಲ್ಲಿ ಬಿಡದಿ ಹತ್ರ ಇರೋ ಫಾರೆಸ್ಟ್ ಹತ್ರ ಇರೋ ಆ್ಯನಿಮಲ್ಸ್ನೆಲ್ಲ ಸ್ವಲ್ಪ ನೋಡಿದ್ವಿ. ಡೀರ್ ಆಗಿರ್ಬೋದು, ಮಂಕೀಸ್ ಆಗಿರ್ಬೋದು. ಸೊ ಇಲ್ಲಿ ತುಂಬ ಆ್ಯನಿಮಲ್ಸ್ಗಳನ್ನ ನೋಡೋಕ್ಕೆ ಸಿಕ್ತು. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ರೋಡ್. ಇಲ್ಲಿ ಹೋಗ್ತಿರುವಾಗ ಯೂಶ್ವಲಿ ಈ ಥರ ಆ್ಯನಿಮಲ್ಸ್ಗಳು ತುಂಬಾ ಸಿಗುತ್ತೆ. ಆ್ಯಂಡ್ ಇವಾಗ ಫೈನಲ್ ಆಗಿ ನಾವು ಬಂದು ರೆಸಾರ್ಟ್ ರೀಚ್ ಆಗಿದ್ದೀವಿ. ಸೊ ರೆಸಾರ್ಟ್ ಹತ್ರನೇ ಈ ಥರ ಒಂದು ರಿವರ್ ಇತ್ತು. ಸೊ ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅಲ್ಲಿ ನೀರಲ್ಲೆಲ್ಲ ಆಟಾಡಿ ಕಾಲು ನೆನೆಸ್ಕೊಂಡು ದೆನ್ ಅಗೇನ್ ವಿ ಆರ್ ಹೆಡಿಂಗ್ ಬ್ಯಾಕ್ ಟು ದ ರೆಸಾರ್ಟ್. ಅಂದರೆ ರೂಮ್ಸ್ಗೆ ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ. ಸೊ ಮಾರ್ನಿಂಗೇನೆ ಅರ್ಲಿ ಮಾರ್ನಿಂಗ್ ಹೊರಟಿದ್ದು. ಇವಾಗ ಆಲ್ಮೋಸ್ಟ್ ಒಂದು 12-11 ಆಗಿದೆ ರೀಚ್ ಆಗೋದಕ್ಕೆ ನಾವು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆನ್ ದ ವೇನೆ ಮಾಡ್ಕೊಂಡಿದ್ವಿ. ಇವಾಗ ನಾವು ಫ್ರೆಶ್ ಅಪ್ ಆಗಿ ಜಸ್ಟ್ ಲಂಚ್ ಒಂದು ಮಾಡಬೇಕು. ಸೊ ಇಲ್ಲಿ ರೆಸಾರ್ಟ್ ಅಂತೂ ಇಟ್ಸ್ ಸೋ ಬ್ಯೂಟಿಫುಲ್. ನೋಡ್ಬೋದು, ಫುಲ್ ಆಫ್ ಗ್ರೀನರಿ ಆ್ಯಂಡ್ ಇಟ್ ಈಸ್ ಫಿಲ್ಡ್ ವಿತ್ ನೇಚರ್. ಇಟ್ಸ್ ರಿಯಲಿ ಅಮೇಝಿಂಗ್. ಸೊ ಈಗ ರೂಮ್ ಹತ್ರ ಬಂದಿದ್ದೀವಿ. ಸೊ ದಿಸ್ ಈಸ್ ಅವರ್ ರೂಮ್. ಸೊ ರೂಮ್ ಚೆನ್ನಾಗಿತ್ತು, ಡೀಸೆಂಟಾಗಿತ್ತು. ನಮ್ಮದು ಕಾಟೇಜ್ ಇದು. ಸೊ ಒಂದೊಳ್ಳೆ ಕಿಂಗ್ ಸೈಜ್ ಬೆಡ್ ಆ್ಯಂಡ್ ಇಲ್ಲಿ ಬಟ್ಟೆ ಎಲ್ಲ ಇಟ್ಕೊಳ್ಳೋದಕ್ಕೆ ಒಂದು ಯೂನಿಟ್ ಆ್ಯಂಡ್ ಆಲ್ಸೋ ಕ್ಲೀನ್ ವಾಶ್ರೂಮ್. ಸೊ ಈಗೆಲ್ಲ ಫ್ರೆಶ್ ಅಪ್ ಆಗಿ ನಾವು ಸ್ವಲ್ಪ ಹೊತ್ತು ಲಂಚು ಮುಗಿಸ್ಕೊಂಡು ಇವಾಗ ಆಟ ಆಡೋಣ ಅಂತ ಬಂದ್ವಿ. ಸೊ ಮಾಮ ಮತ್ತು ಪ್ರಣವೆಲ್ಲ ದೇ ಆರ್ ಪ್ಲೇಯಿಂಗ್ ಶಟಲ್, ಬ್ಯಾಡ್ಮಿಂಟನ್ ಆಡ್ತಿದ್ದಾರೆ. ಮಮ್ಮಿ, ರಮ್ಯಾ ಇವರೆಲ್ಲರೂ ಸೈಕಲ್ ಆಡ್ತಿದ್ದಾರೆ. ಆ್ಯಂಡ್ ನಾನಿಲ್ಲಿ ಹಂಗೆ ಸ್ವಿಂಗ್ ಮೇಲೆ ಕುತ್ಕೊಂಡಿದ್ದೆ. ಆ್ಯಂಡ್ ಈ ರೆಸಾರ್ಟ್ದು ಏನಂತಂದರೆ ತುಂಬ ಫ್ರೂಟ್ಸ್ಗಳನ್ನ ಬೆಳೆಸಿದ್ದಾರೆ. ಹಳಸಿನ ಹಣ್ಣಾಗಿರ್ಬೋದು, ಚೇಪೆಕಾಯಿ, ಸಪೋಟ, ಮಾವಿನಕಾಯಿ, ಫಿಗ್ಸು. ಸೊ ಈ ಥರ ತುಂಬ ಹಲವಾರು ಹಣ್ಣುಗಳನ್ನ ಇಲ್ಲಿ ಬೆಳೆಸಿದ್ದಾರೆ. ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ರೆಸಾರ್ಟ್. ಆ್ಯಂಡ್ ಸ್ವಲ್ಪ ಹೊತ್ತೆಲ್ಲ ಆಟ ಆಡಿಬಿಟ್ಟು ಸೊ ಈಗ ಈವ್ನಿಂಗ್ ಹಂಗೆ ಸ್ವಿಮ್ಮಿಂಗ್ ಪೂಲ್ಗೆ ಬರೋಣ ಅಂತ ವಿ ಆಲ್ ಆರ್ ಕಮಿಂಗ್ ಟು ದಿ ಪೂಲ್. ಸೊ ಜಾಸ್ತಿ ಏನು ಜನ ಕ್ರೌಡ್ ಇರಲಿಲ್ಲ. ಸೊ ಇಟ್ ವಾಸ್ ಓನ್ಲಿ ಅವರ್ ಫ್ಯಾಮಿಲಿ ಹಿಯರ್. ಸೊ ಈಗ ಸ್ವಿಮ್ಮಿಂಗ್ ಪೂಲ್ಗೆ ಬಂದಿದ್ದೀವಿ ಎಲ್ಲರೂ. ಸ್ವಿಮ್ ಮಾಡೋಣ ಒಂದು ಸ್ವಲ್ಪ ಹೊತ್ತು ಅಂತ. ಸೊ ಈವ್ನಿಂಗ್ ಆಗ್ತಾ ಇದೆಯಾ. ಸೊ ಇಟ್ಸ್ ಸೋ ಗುಡ್. ವೆದರು ಹಾಗೆ ಸ್ವಲ್ಪ ಕಾಮ್ ಆಗ್ತಾ ಬಂತು. ಸೊ ಅದಕ್ಕೋಸ್ಕರನೇ ಇವಾಗ ಬಂದಿದ್ದೀವಿ. ಸೊ ವಾಯನಾಡಲ್ಲಿ ಅಗ್ರಹಾರಂ ಅಂತ ಇದು ರೆಸಾರ್ಟ್ ಹೆಸರು. ಸೊ ಇಲ್ಲಿಗೆ ನಾವು ಬಂದಿರೋದು ಇವತ್ತು. ಪೂಲು ವೆರಿ ಕ್ಲೀನ್ ಆಗಿದೆ ಆ್ಯಂಡ್ ಆಲ್ಸೋ ವೆದರ್ ಈಸ್ ವೆರಿ ಬ್ಯೂಟಿಫುಲ್. ವಯನಾಡ್ ಆಬ್ವಿಯಸ್ಲಿ ವೆದರ್ ತುಂಬಾ ಚೆನ್ನಾಗಿರುತ್ತೆ, ಎಲ್ರಿಗೂ ಗೊತ್ತಿರೋ ಥರನೇ. ಸೊ ಇವಾಗ ನಾನು ಪೂಲ್ ಒಳಗಡೆ ಇಳಿದಿದ್ದೀನಿ. ಸೊ ಸ್ವಲ್ಪ ಹಂಗೆ ಪೂಲಲ್ಲಿ ಒಳ್ಳೊಳ್ಳೆ ಫೋಟೋಸ್ಗಳನ್ನ ತೊಗೊಂಡು ವಿ ಆರ್ ಆಲ್ ಲೈಕ್ ಪ್ಲೇಯಿಂಗ್ ಇನ್ ದ ಪೂಲ್. ಸೊ ಒಬ್ರಿಗೊಬ್ರು ನೀರುಗಳು ಎರಚ್ಕೊಂಡು ಆಡ್ತಾ ಇದ್ದಾರೆ. ಆ್ಯಂಡ್ ವಿ ಆರ್ ಹ್ಯಾವಿಂಗ್ ರಿಯಲಿ ಅ ಗ್ರೇಟ್ ಫನ್. ತುಂಬ ಸಾಕಾಯಿತು, ಎಸ್ಪೆಷಲಿ ವೆದರು. ಆ್ಯಂಡ್ ವಾಟರ್ ವಾಸ್ ಸೋ ಕೋಲ್ಡ್. ವಯನಾಡ್ ಅಂದ್ರೆ ಗೊತ್ತಿರುತ್ತೆ ಎಲ್ರಿಗೂ, ಕೇರಳ ವಯನಾಡ್ ಅಂತಂದ್ರೆ ಇಟ್ಸ್ ಟು ಕೋಲ್ಡ್. ಸೊ ಅದೇ ಥರ ನೀರು ಕೂಡ ತುಂಬಾ ಕೋಲ್ಡ್ ಆಗಿತ್ತು. ಆ್ಯಂಡ್ ಲಕ್ಕಿಲಿ ಮಳೆ ಏನು ಬರ್ತಾ ಇರಲಿಲ್ಲ. ವೆದರ್ ವಾಸ್ ಪರ್ಫೆಕ್ಟ್. ಬಿಸಿಲು ಇಲ್ಲ, ಚಳಿನೂ ಇಲ್ಲದೆ ಒಂಥರ ತುಂಬ ಚೆನ್ನಾಗಿತ್ತು. ಕೋಲ್ಡ್ ಆಗಿ ಲೈಟ್ ಬಿಸಿಲು, ಮಳೆ ಏನಿಲ್ಲ. ಸೊ ಚೆನ್ನಾಗಿತ್ತು. ಆ್ಯಂಡ್ ಗುಡ್ಡು ರಮ್ಯನ್ಗೆ ಹಿಂಸೆ ಕೊಡ್ತಾ ಇದ್ದಾನೆ. ಸೊ ವಿ ಆರ್ ಆಲ್ ಹ್ಯಾವಿಂಗ್ ಫನ್ ಇನ್ ದ ಪೂಲ್. ಬೇಡ ಓಡ್ಬೇಡ್ವೋ. ಗುಟು ಕಿವಿ ಆಗುತ್ತೆ ಮಗನೆ, ಪ್ಲೀಸ್. ಇವರೆಲ್ಲರೂ ಬರೀ ಕಾಲ್ ಮಾತ್ರ ಬಿಟ್ಕೊಂಡು ಕೂತಿದ್ದಾರೆ. ದೇ ಆರ್ ನಾಟ್ ಕಂಪ್ಲೀಟ್ಲಿ ಇನ್ ಟು ದ ಪೂಲ್. ಸೊ ಜಸ್ಟ್ ಕಾಲ್ನ ಬಿಟ್ಕೊಂಡು ನೀರಲ್ಲಿ ಆಟ ಆಡ್ತಾ ಇದ್ದಾರೆ. ಸೊ ನಾವು ಹಂಗೆ ಇಲ್ಲಿ ಫೋಟೋಸ್ನೆಲ್ಲ ತೊಗೊಳ್ತಾ ಇದ್ದೀವಿ. ಆ್ಯಂಗಲ್ ಆಗಿ ಈ ಕಡೆಯಿಂದ ಆ ಕಡೆಯಿಂದ ಎಲ್ಲ ಕಡೆಯಿಂದನೂ ನನಗೊಂದು ಪರ್ಫೆಕ್ಟ್ ಪಿಕ್ಚರ್ ಬೇಕಿತ್ತು. ಸೊ ತೊಗೋತಿದ್ದೀವಿ. ಆ್ಯಂಡ್ ಇವಾಗ ಎಲ್ಲರೂ
ಸ್ವಿಮ್ಮಿಂಗ್ ಪೂಲಿಂದ ನಾವೆದ್ದು ಆಚೆ ಬಂದ್ಬಿಟ್ವಿ, ಯಾಕಂದರೆ ನೀರೊಳಗಡೆ ಗೈಸ್ ಈ ಥರ ಒಂದು ಸ್ಕಾರ್ಪಿಯನ್ ಸಿಕ್ತು, ನೀವು ನೋಡ್ಬೋದು, ಇಟ್ಸ್ ಡೆಡ್ ಅದಿತ್ತು. ಸೊ ಅಲ್ಲಿಂದ ಆಚೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಸ್ವಲ್ಪ ಇಂಡೋರ್ ಗೇಮ್ಸ್ ಆಡೋಣ ಅಂತ ಬಂದ್ವಿ, ಲೈಕ್ ಟೇಬಲ್ ಟೆನ್ನಿಸ್, ಕ್ಯಾರಮ್ ಬೋರ್ಡ್. ಸೊ ಇದನ್ನೆಲ್ಲ ಆಟಾಡೋಣ ಅಂತ ಇವಾಗ ನಾವು ಇಂಡೋರ್ ಗೇಮ್ಸ್ ಆಡೋ ಜಾಗಕ್ಕೆ ಬಂದಿದ್ದೀವಿ. ಆ್ಯಂಡ್ ಆಲ್ಸೋ ಆಚೆಗಡೆನೂ ಲೈಕ್ ಈ ಥರ ತುಂಬಾ ಗೇಮ್ಸ್ ಇತ್ತು ಆಟಾಡೋಕ್ಕೆ. ಅನುಷ ಹಂಗೆ ಜಂಪ್ ಹೊಡ್ಬೇಕಂತೆ. ಫುಲ್ ಎದುರ್ಕೊಬಿಟ್ಟವ್ರ ಗೋಲು. ಆ್ಯಂಡ್ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂತಂದರೆ ಎಲ್ಲ ಕಡೆನೂ ಈ ಥರ ಸ್ವಿಂಗ್ಸ್ಗಳಿದೆ ಆ್ಯಂಡ್ ದಟ್ಸ್ ಸೋ ಅಮೇಝಿಂಗ್. ಅಲ್ಲಲ್ಲಿ ಈ ಥರ ಮರಗಳಿಗೆ ಸ್ವಿಂಗ್ಗಳನ್ನ ಹಾಕಿದ್ದಾರೆ, ಸೊ ಎಲ್ಲರೂ ಕುತ್ಕೊಂಡು ಆರಾಮಾಗಿ ಸ್ವಿಂಗ್ ಆಟಾಡ್ಬೋದು. ಆ್ಯಂಡ್ ಈಗ ನಾವೆಲ್ಲ ಸೇರಿಕೊಂಡು ಟೀಮ್ಸ್ ಆಗಿ ಬ್ಯಾಡ್ಮಿಂಟನ್ ಆಡ್ತಾ ಇದ್ದೀವಿ. ಸೊ ರಮ್ಯಾ ಪ್ರಣಾ ಒಂದು ಟೀಮ್, ನಾವು ಅಖಿಲ್ ಒಂದು ಟೀಮ್. ಸೊ ಈ ಥರ ಎಲ್ಲರೂ ಸೇರಿಕೊಂಡು ಬ್ಯಾಡ್ಮಿಂಟನ್ ಆಡ್ತಾ ಇದ್ದೀವಿ ಆ್ಯಂಡ್ ವಿ ಆರ್ ಹ್ಯಾವಿಂಗ್ ರಿಯಲಿ ಗ್ರೇಟ್ ಫನ್. ಸೊ ಈವ್ನಿಂಗ್ ಫುಲ್ಲು ನಾವು ಈ ಥರನೇ ಆಟ ಆಡಿಕೊಂಡು ಸೈಕ್ಲಿಂಗ್ ಮಾಡಿಕೊಂಡು ಆ್ಯಂಡ್ ಸ್ವಿಂಗ್ಸಲ್ಲಿ ಆಟ ಆಡಿಕೊಂಡು ವಿ ಸ್ಪೆಂಡ್ ದ ಡೇ. ಸೊ ಒಂಥರ ತುಂಬ ರಿಲ್ಯಾಕ್ಸಿಂಗ್ ಆಗಿತ್ತಿದು. ಸೊ ಈಗ ನೋಡ್ಬೋದು ಮಮ್ಮಿ ಕೂಡ ಸ್ವಿಂಗಲ್ಲಿ ಕೂತಿದ್ದಾರೆ. ಈಗ ಸಿಟಿ ಲೈಫಿಂದ ಆಚೆ ಬಂದು ವೆರಿ ಪೀಸ್ಫುಲ್, ವೆರಿ ಕಾಮ್, ಬ್ಯೂಟಿಫುಲ್ ವೆದರ್. ಸೊ ಇಟ್ಸ್ ಅ ವೆರಿ ಪ್ರಾಪರ್ ಆಗಿ ಒಂದು ವೆಕೇಶನ್ ಥರ ಇತ್ತು. ಆ್ಯಂಡ್ ಹಂಗೆ ಕತ್ಲೆ ಆಯಿತು, ಈಗ ಡಿನ್ನರ್ಗೆ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಟ್ಸ್ ವೆದರ್ ವಾಸ್ ಲೈಕ್ ಟೂ ಕೋಲ್ಡ್. ಸೊ ಎಲ್ಲ ಹಾಗೇನೆ ನಾವು ಉನೋ ಕಾರ್ಡ್ಸ್ ಎಲ್ಲ ಹಾಡಿಕೊಂಡು ಆ್ಯಂಡ್ ನೈಟ್ ಹಂಗೆ ಸೈಕಲಿಂಗ್ ಕೂಡ ಮಾಡಿಕೊಂಡು ಡಿನ್ನರ್ ಮಾಡಿಕೊಂಡು ವಿ ಆರ್ ಆಲ್ ಹ್ಯಾವಿಂಗ್ ಲಾಟ್ಸ್ ಆಫ್ ಫನ್. ದೆನ್ ಅದಾದಮೇಲೆ ಹಾಗೇನೆ ಸೈಕ್ಲಿಂಗ್ ಎಲ್ಲ ಮಾಡಿಕೊಂಡು ನಾನು ರಮ್ಯಾ ಹೀಗೇನೆ ಅಲ್ಲಿ ಈ ಥರ ಮಲ್ಕೊಂಡು ಆಟ ಆಡ್ಕೊಂಡಿದ್ವಿ. ದೆನ್ ಹಾಗೆ ವಿ ಸ್ಲೆಪ್ಟ್ ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಯೂಶ್ವಲಾಗಿ ನಾನು ರಮ್ಯಾ ಎಲ್ಲೇ ಟ್ರಿಪ್ಗೆ ಹೋದ್ರು ಅರ್ಲಿ ಮಾರ್ನಿಂಗ್ ಎದ್ಬಿಡ್ತೀವಿ, ಲೈಕ್ 4 o'clock 5 o'clock ಹಂಗಲ್ಲ. ಸೊ ಅರ್ಲಿ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಹಂಗೆ ಒಂದು ವಾಕ್ ಹೋಗೋಣ ಅಂತ ವಿ ಕೇಮ್ ಫಾರ್ ದ ವಾಕ್. ಸೊ ನೀವು ನೋಡ್ಬೋದು ಫುಲ್ಲು ಮಿಸ್ಟ್ ಹೇಗಿದೆ ಅಂತ ಎಲ್ಲ ಕಡೆನೂ. ಇಟ್ಸ್ ಸೋ ಅಮೇಝಿಂಗ್. ಕೋಲ್ಡ್ ಅಂತೂ ಹೆವಿ ಕೋಲ್ಡ್ ಇತ್ತು. ಸೊ ಹಂಗೆ ನಡ್ಕೊಂಬಂದು ಯಾರು ಇನ್ನೂ ಎದ್ದಿಲ್ಲ, ತುಂಬ ಚಳಿ ಇತ್ತು, ಮಿಸ್ಟ್ ಇತ್ತು. ನಾನು ರಮ್ಯಾ ಮಾತ್ರ ಹೀಗೇನೆ ತೊಟ್ಲಲ್ಲಿ ಕೂತ್ಕೊಂಡು ಆಡಿಕೊಂಡು ಮಾತಾಡ್ತಿದ್ದೀವಿ. ಸೊ ವೆದರ್ ವಾಸ್ ಲೈಕ್ ಅಮೇಝಿಂಗ್. ಥರ ಸಖತ್ ರಿಲ್ಯಾಕ್ಸೇಷನ್ ಆಗುತ್ತೆ. ಅಂದರೆ ಮೈಂಡ್ ಆಗಿರ್ಬೋದು, ಸ್ಟ್ರೆಸ್ಫುಲ್ ಲೈಫ್ ಇರುತ್ತೆ, ವರ್ಕ್ ಲೈಫ್, ಆಲ್ ದೋಸ್ ಥಿಂಗ್ಸ್. ಸೊ ಎಲ್ಲ ಸ್ಟ್ರೆಸ್ಸಿಂದನೂ ಈ ಥರ ನೇಚರ್ ಇರೋ ಜಾಗದಲ್ಲಿ ಬಂದಾಗ ಇಟ್ ಈಸ್ ಸೋ ಅಮೇಝಿಂಗ್ ಆ್ಯಂಡ್ ಇಟ್ಸ್ ಸೋ ರಿಲ್ಯಾಕ್ಸಿಂಗ್. ಸೊ ದಟ್ಸ್ ಹೌ ವಿ ಫೆಲ್ಟ್. ತುಂಬ ರಿಲ್ಯಾಕ್ಸಿಂಗ್ ಆಗಿತ್ತು ಇದೆಲ್ಲ ನೋಡ್ತಾ. ಆಲ್ ದಿಸ್ ಗ್ರೀನರಿ, ಮೌಂಟನ್ಸ್, ಅದ್ರ ಮೇಲೆ ಈ ಮಿಸ್ಟ್, ಇಟ್ ವಾಸ್ ಬ್ಯೂಟಿಫುಲ್. ಸೊ ಸ್ವಿಮ್ಮಿಂಗ್ ಪೂಲ್ ಮಾರ್ನಿಂಗ್ ಹೇಗಿದೆ ನೋಡಿ ಗೈಸ್. ಸ್ವಿಮ್ಮಿಂಗ್ ಪೂಲಿಂದ ನೀವು ನೋಡ್ಬೋದು ಅಲ್ಲಿ ಹೊಗೆ ಹೇಗೆ ಹೋಗ್ತಿದೆ ಅಂತ. ಅಂದರೆ ಅದು ಕೋಲ್ಡ್ಗೆ ಅದು ಆ ಥರ ಬರ್ತಿರೋದು. ಸೊ ಮತ್ತೆ ಎಲ್ಲರೂ ಹೋಗೋಕ್ಕಿಂತ ಮುಂಚೆ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ಹೋಗೋಕ್ಕಿಂತ ಮುಂಚೆ ಮತ್ತೆ ಪೂಲಲ್ಲಿ ಒಂದ್ಸತಿ ಆಟ ಆಡ್ಬಿಡೋಣ ಅಂತ ಆಟಾಡೋಕ್ಕೆ ಬಂದ್ವಿ. ನೀರಂತೂ ಹೆವಿ ಕೋಲ್ಡ್ ಇತ್ತು. ಸೊ ಪೂಲಲ್ಲೆಲ್ಲ ಆಟಾಡಿ ಮತ್ತೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹಾಗೆ ಇಲ್ಲೆಲ್ಲ ಸುತ್ತಾಡ್ತಾ ಇದ್ವಿ ನಾವು. ಸುತ್ತಲೂ ಮೌಂಟನ್ಸ್ ಸುತ್ತಲೂ ಇದೆ. ಮೌಂಟನ್ಸ್ ಮಧ್ಯ ಈ ರೆಸಾರ್ಟು. ಆ್ಯಂಡ್ ವೆದರ್ ತುಂಬ ಕೋಲ್ಡ್ ಮಾರ್ನಿಂಗ್. ಸೊ ಆ ಕೋಲ್ಡ್ ವೆದರಲ್ಲಿ ನಾವು ಈ ಥರ ಇದರಲ್ಲಿ ಆಟ ಆಡಿಕೊಂಡು ಲಾಸ್ಟ್ ಫೋಟೋಸ್ ಎಲ್ಲ ತೊಗೊಂಡು ಪೂಲಿಂದ ಹೊರಟ್ವಿ. ಸೊ ಈಗ ಫ್ರೆಶ್ ಅಪ್ ಆಗಿ ಬಂದ್ವಿ ಆಚೆ ಕಡೆ. ಇವಾಗ ಇನ್ನು ಸ್ವಲ್ಪ ಹೊತ್ತರಲ್ಲಿ ನಾವು ಹೊರಡ್ತೀವಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು. ಸೊ ಹೊರಡೋಕ್ಕಿಂತ ಮುಂಚೆ ರೂಮೆಲ್ಲ
ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡ್ತಾ ಇದ್ರು. ಸೊ ಅಷ್ಟೊತ್ತರಲ್ಲಿ ನಾವೆಲ್ಲ ಇಲ್ಲಿ ಆಟ ಆಡ್ತಾ ಇದ್ವಿ. ಸೊ ನಾನಂತೂ ಟೇಬಲ್ ಟೆನ್ನಿಸ್ ಹೆವಿ ಸಖತ್ತಾಗಿ ಆಡ್ತೀನಿ, ನೀವು ನೋಡ್ಬೋದು. ಸೊ ಬಾಲ್ ಬಂದ್ಬಿಟ್ಟು ಟೇಬಲ್ ಮೇಲಿಲ್ಲ, ಟೇಬಲ್ ಬಿಟ್ಟು ಆಚೆಗಳೆಲ್ಲ ಹೋಗ್ತಿದೆ. ಸೊ ಎಲ್ಲರೂ ನನ್ನ ರೇಗಿಸ್ತಿದ್ದಾರೆ, ರಮ್ಯಾ ಪ್ರಣವ್ ಎಲ್ರೂ. ಸೊ ಈಗ ಅಲ್ಲಿಂದ ಹೊರಟಿದ್ದಾಯ್ತು. ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ. ಸೊ ಅಲ್ಲೇ ನಿಯರ್ ಬೈ ಒಂದು ಈ ಥರ ಲೇಕ್ ಇತ್ತು. ಸೊ ಅಲ್ಲಿ ಹಾಗೆ ಬೋಟಿಂಗ್ ಹೋಗೋಕ್ಕೆ ಅಂತ ಇದೊಂದು ಹೋದ್ವಿ ನಾವು. ಸೊ ಇಲ್ಲಿ ತುಂಬ ಕ್ರೊಕೊಡೈಲ್ ಸ್ನೇಕ್ಸ್ ಕೂಡ ಇರುತ್ತಂತೆ ನೀರಲ್ಲಿ. ಸೊ ನೀವು ನೋಡ್ಬೋದು ನೀರು ಹೇಗಿದೆ ಅಂತ. ಸೊ ಇಲ್ಲಿ ಒಂದು ಹಾಗೇನೆ ಅಂದರೆ ಫುಲ್ಲು ದಾರಗಳು ಕಟ್ಟಿದ್ದಾರೆ. ಆ ದಾರನ ಇಟ್ಕೊಂಡೇ ಬೋಟ್ನಲ್ಲಿ ಕರ್ಕೊಂಡು ಹೋಗ್ತಾರೆ ವಿತೌಟ್ ರೈಡಿಂಗ್. ಸೊ ಸೈಲೆಂಟಾಗೇ ಇದ್ವಿ, ತುಂಬ ಸೌಂಡ್ ಏನು ಮಾಡಬೇಡಿ ಅಂತ ಹೇಳಿದರು, ಕ್ರೊಕೊಡೈಲ್ಸ್ ಎಲ್ಲ ಇರುತ್ತೆ ಅಂತ. ಸೊ ಈ ಒಂದು ಬೋಟಿಂಗ್ನ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಲಂಚ್ ಮಾಡಿಕೊಂಡು ವಿ ವಿಲ್ ಬಿ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಹೇಗಿತ್ತು ಅಂತಂದ್ರೆ, ಈಗ ಆನೆಕೊಂಡ ಮೂವೀಸಲ್ಲೆಲ್ಲ ಇರುತ್ತಲ್ಲ, ಸೊ ಎಲ್ಲಿಂದ ಬೇಕಂದ್ರೆ ಆನೆಕೊಂಡ ಎದ್ದು ಬರ್ಬೋದು, ಆ ಥರ ಭಯಂಕರವಾಗಿತ್ತು. ಬಟ್ ಇಟ್ ವಾಸ್ ಗುಡ್. ಅಲ್ಲಿನೇ ಒಂದು ಸ್ವಲ್ಪ ಫೋಟೋಸ್ನೆಲ್ಲ ತಗೊಂಡು ವಿ ಲೆಫ್ಟ್. ಅಂದರೆ ಸ್ವಲ್ಪ ಇಟ್ ವಾಸ್ ಲೈಕ್ ಹೆಂಗಂದ್ರೆ ಪ್ರಾಪರ್ ಆನೆಕೊಂಡ ಮೂವೀಸಲ್ಲೆಲ್ಲ ಇರುತ್ತಲ್ಲ ನೀರು, ಸೇಮ್ ಹಂಗೆ ಇತ್ತು. ಸೊ ಈಗ ನಾವೆಲ್ಲ ಹಾಗೆ ಅನ್ಕೊಂಡು ಹೋಗ್ತಿದ್ವಿ, ಆನೆಕೊಂಡ ಬಂದ್ಬಿಟ್ರೆ ಹೇಗಿರುತ್ತೆ ಅಥವಾ ಕ್ರೊಕೊಡೈಲ್ ಬಂದ್ಬಿಟ್ರೆ ಹೇಗಿರುತ್ತೆ ಅಂತ. So yes guys, this is how we had a beautiful 2 days. Saturday ಹೋಗಿ Sunday we came back. ಸೊ ಹೊರಟಿದ್ದಾಯ್ತಲ್ಲಿಂದ. ಸೊ ಆನ್ ದ ವೇ ಬರ್ತಾ ನಮಗೆ ಇಲ್ಲಿ ಎಲಿಫೆಂಟ್ ಒಂದು ಕಾಣಿಸ್ಕೊಂತು ಬೆಂಗಳೂರಿಗೆ ವಾಪಸ್ ಬರ್ತಾ. ಸೊ ನೀವು ನೋಡ್ಬೋದು, ಐ ಥಿಂಕ್ ಮರಿ ಎಲಿಫೆಂಟ್ ಅನ್ಸುತ್ತೆ ಇದು. ಸೊ ಎಸ್, ಇವಾಗ ಬ್ಯಾಂಗ್ಳೂರಿಗೆ ಬಂದು ನಾವು ರೀಚ್ ಆಗಬೇಕು.